ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಪ್ಪಿಗೆಯಿಂದ ಇಬ್ರು ವಿಚ್ಛೇದನ ಪಡೆದುಕೊಳ್ತಿದ್ದೀವಿ ಅನ್ನೋಂಥದ್ದು ನಿನ್ನೆ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ತಮ್ಮ ಅಕೌಂಟಲ್ಲಿ ಹಾಕೊಂಡಿದ್ದಾರೆ. ಮತ್ತು ಇಬ್ಬರು ಅನ್ಫಾಲೋ ಮಾಡಿದ್ದಾರೆ. ಮುಂಚೆ ಫಾಲೋ ಮಾಡ್ತಾ ಇದ್ರು, ರಾತ್ರಿ ಅಷ್ಟೇ ಅನ್ಫಾಲೋ ಮಾಡಿದ್ದಾರೆ. ಮತ್ತು ಕೋರ್ಟ್ನಲ್ಲಿ ಇಬ್ಬರು ಕೈ ಹಿಡ್ಕೊಂಡೆ ಡಿವೋರ್ಸ್ ಮೆಟ್ಲೆ ಏರಿರುವಂಥ ಅಂದ್ರೆ ಕೋರ್ಟ್ ಮೆಟ್ಲೆ ಏರಿರುವಂಥದ್ದು ಡಿವೋರ್ಸ್ ಕೊಡೋದು ಅರ್ಜಿ ಸಲ್ಲಿಸೋದಕ್ಕೆ ಕೈ ಹಿಡ್ಕೊಂಡು ಹೋಗಿರುವಂಥದ್ದು ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಆಗಿರೋದು. ಅಂದರೆ ಯಾಕೆ ಸರ್, ಜನಕ್ಕೆ ಏನು ಅನಿಸುತ್ತೆ ಅಂದರೆ ಕೈ ಹಿಡ್ಕೊಂಡು ಹೋಗೋವಂಥವ್ರು ಜೀವನನೂ ಕೈ ಹಿಡ್ಕೊಂಡೇ ಹೋಗಬೇಕಿತ್ತು, ಯಾಕೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅವರು ಡಿವೋರ್ಸ್ ಕೊಡೋಕ್ಕೆ ಅಂತ. ಸತ್ಯಮ್ಮ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸಪ್ತಪದಿಯನ್ನು ತುಳಿದಾಗ, ತಾಳಿ ಕಟ್ಟಿದಾಗ, ಅಗ್ನಿ ಸಾಕ್ಷಿಯಿಂದ ನಾವು ಮದುವೆ ಮಾಡಿಕೊಂಡಾಗ ಅಲ್ಲೊಂದು ಮಾತು ಹೇಳ್ತೀವಿ, ಜೀವನ ಪರ್ಯಂತ ನಿಮ್ಮ ಜೊತೆಯಲ್ಲಿ ದಾಂಪತ್ಯ ಮಾಡ್ತೀವಿ ಅಂತ. ಪುರೋಹಿತರು ಹೇಳ್ತಾರೆ. ಅವಾಗ ನಾವು ಯಂಗ್ಸ್ಟರ್ಸ್ ಇರ್ಬೋದು, ನಮ್ಮ ಬಾಯಿನಲ್ಲಿ ಹೇಳಿಸ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕೈಯನ್ನು ನಾವು ಬಿಡೋದಿಲ್ಲ ಅಂತ ಹೇಳ್ತೀವಿ ಕೂಡ ನಾವು. ಅದು ಒಂದು ಕ್ಷಣಕ್ಕೆ ಯೋಚನೆ ಮಾಡಿಬಿಟ್ರೆ ನೋಡಿ, ಇವಾಗ ಇದಕ್ಕೆ ಉತ್ತರ ಬರ್ತದೆ. ಅಲ್ಲಿ ಹೇಳಿದಾಗ ನಾವು ಇಲ್ಲಿ ಇಟ್ಕೊಬೇಕಲ್ಲ, ಏನಾಗ್ಬಿಡುತ್ತೆ, ನಾನು ಸೋತೆ ಕೋಪ ಬಂದಾಗ, ಇಲ್ಲ ನನಗೆ ಕೋಪ ಬಂದಾಗ ಎದುರುಗಡೆ ಇರೋ ಸೋತರು ಅಂದರೆ ಮಾಡದೇ ಸೋತರು ಅಷ್ಟೇ ಅಲ್ವಾ. ಒಂದು 4 ಸಲ ಕೋಪ ಬರ್ಬೋದು, 5ನೇ ಸಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ಮತ್ತು ಜೀವನ ಹಂಗೆ ಸಾಗುತ್ತೆ. ಮನುಷ್ಯ ಅಂದಮೇಲೆ ಕೋಪ ಬರೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಸಹಜ. ಅದು ಅಣ್ಣ ತಮ್ಮದರು, ಅಕ್ಕ ತಂಗಿದ್ರು ಬರ್ತದೆ, ಅಪ್ಪ ಬಂದು ನೋಡಿರ್ತೀವಿ ಮನೇಲಿ ಜಗಳ ಇರ್ತದೆ. ಇದು ಈ ಸಣ್ಣ ಪುಟ್ಟಕ್ಕೆಲ್ಲ ನೀವು ಮಾತಾಡ್ತಾರೆ, ಇಲ್ಲ ನನಗೆ ನಿಮ್ಮ ಜೊತೆಲಿ ಜೀವನನೇ ಮಾಡೋಕ್ಕಾಗಲ್ಲ ನಾನು ಡಿಸಿಷನ್ ತೊಗೊಳ್ಳೋದು, ಎಷ್ಟು ಡಿಸಿಷನ್ ತೊಗೊಳ್ಳೋದು ಸಲ್ಲದು. ಇದು ಒಳ್ಳೆಯದಲ್ಲ. ಇದು ನಾಟ್ ಗಿವಿಂಗ್ ಎ ಗುಡ್ ಎಕ್ಸಾಂಪಲ್ ಟು ಸೊಸೈಟಿ. ನಿವೇದಿತಾ ಅವರು ಇನ್ನು ವಯಸ್ಸಲ್ಲಿ ತುಂಬ ಚಿಕ್ಕವರು, ಏನಾದರೂ ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ ಸರ್? ಈ ಮೂಲಕ ಏನಾದರೂ ಅಡ್ವೈಸ್ ಕೊಡ್ತೀರಾ? ಏನಮ್ಮ, ಅವ್ರಿಗೆ ಇಬ್ಬರೂ ನಮ್ಮ ಮಕ್ಕಳಿದ್ದಂಗೆ. ಈಗಲೂ ನಾನು ಪ್ರೀತಿಯಿಂದ ಕೇಳ್ಕೊತೀನಿ, ಒಂದಾಗಿ ಅದರಲ್ಲಿ ಏನಿದೆ, ನಾವೇನು ತೊಗೊಂಡೋಗೋದಿಲ್ಲ, ಎಲ್ಲ ಬಿಟ್ಬಿಡಿ. ಯಾರೂ ಬರೋದಿಲ್ಲಮ್ಮ, ನಮಗೆ ಯಾರೂ ಬರೋದಿಲ್ಲ ಕೆಟ್ಟದಾದಾಗ, ಎಲ್ಲ ನೋಡ್ತಾರಷ್ಟೇ. ಆಮೇಲೆ ನಮ್ಮನ್ನ ಆಡ್ಕೊಳ್ಳೋರೇ ಜಾಸ್ತಿ. ಸೊ ಇದರಿಂದ ನಾವೇನು ಸಾಧನೆ ಮಾಡಲ್ಲ. ಒಟ್ಟಾಗಿ ಮತ್ತೆ ಚೆನ್ನಾಗಿ ಬಾಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಇದಿಷ್ಟು ಲಹರಿ ವೇಲು ಅವರ ಮಾತು. ಕ್ಯಾಮರಾಮನ್ ಅಜಯ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.